ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ದಾವಣಗೆರೆ ವಿದ್ಯಾನಗರದ ಕುವೆಂಪು ಕನ್ನಡ ಭವನದಲ್ಲಿ ಒಂದು ವಿನೂತನ ಕಾರ್ಯಕ್ರಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ದಾವಣಗೆರೆ ಚುಟುಕು ಸಾಹಿತ್ಯ ಪರಿಷತ್, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ದಾವಣಗೆರೆ, ಭಾವಸಿರಿ ಪ್ರಕಾಶನ ಅಣಬೇರು ಇವರ ಸಹಯೋಗದಲ್ಲಿ ಹಾಸ್ಯ ಹರಟೆ ಕಾರ್ಯಕ್ರಮ ನೆರವೇರಿತು. ವಿಷಯ ತುತ್ತ ಮುತ್ತ. ಖ್ಯಾತ ವಾಗ್ಮಿ, ಸಾಹಿತಿ, ವ್ಯಂಗ್ಯಚಿತ್ರಕಾರ ಡಾಕ್ಟರ್ ಎಚ್ ಬಿ ಮಂಜುನಾಥ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ವಾಮದೇವಪ್ಪನವರು, ಅತಿಥಿಗಳಾಗಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಾಜಶೇಖರ್ ಗುಂಡಗತ್ತೂರು ಭಾಗವಹಿಸಿದರು. ಕಾರ್ಯಕ್ರಮ ಬಹಳ ವಿನೂತನವಾಗಿ, ಆರೋಗ್ಯಕರವಾಗಿ, ಹರಟೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಹೀಗೆ ಮಾತು ಶ್ರೀ ಸುಶೀಲಮ್ಮನವರು ಒಂದು ಅತ್ತೆ ಸೊಸೆಯ ನಡುವಿನ ಬಾಂಧವ್ಯ ಕೊನೆಗೆ ಆಗುವ ಪರಿವರ್ತನೆಯನ್ನು ತುಂಬ ಮಾರ್ಮಿಕವಾಗಿ ಬರೆದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಇಲ್ಲಿ ವಿಷಯ ಮಂಡನೆ ಪರ ವಿರೋಧ, ಎರಡು ಗುಂಪುಗಳ ನಡುವೆ ಒಳ್ಳೆಯ ಅರ್ಥಪೂರ್ಣವಾದ ವಿಷಯ ಮಂಡನೆಗೆ ನಿರ್ಣಾಯಕರನಾಗಿ ಕನ್ನಡ ಕೋಶ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಜನರ ಮನದಲ್ಲಿ ಬೇರೂರಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿಕೊಂಡದ್ದು ತುಂಬ ಸಂತೋಷ ಆಯಿತು. ಯಾಕೆ ಹೇಳ್ತಾ ಇದ್ದಾನೆ ಅನ್ನಪ್ಪ ಅಂದರೆ, ಒಂದು ಭಾಗ ಹೌದು ಅಂತಂದರೆ ಒಂದು ಭಾಗ ಅಲ್ಲ ಅನ್ನೋ ಒಂದು ತಾತ್ಪರ್ಯ ಇರುತ್ತಲ್ಲ, ಅದನ್ನು ಎರಡನ್ನೂ ಒಂದು ಸಮಾನವಾಗಿ ತೂಗಿಸಿಕೊಂಡು ಹೋಗೋ ಒಂದು ಚಾತುರ್ಯತೆ ನೀವು ಹರಟೆ ಕಾರ್ಯಕ್ರಮದಲ್ಲಿ ನೋಡಿರ್ತೀರಿ. ಒಂದು ಕಡೆ ದುಂಡಿ ರಾಜು, ಒಂದು ಕಡೆ ಹುಬ್ಬಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂದರೂ ಇಲ್ಲ, ನಾನು ಮೈಸೂರು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿ ಅಂತಂದ್ರೂ ಇಲ್ಲ, ನಾನು ಇಂತಿಂತ ಪ್ರಶಸ್ತಿ ಪುರಸ್ಕೃತ ಇಷ್ಟು ಗ್ರಂಥ ಬರೆದಿದ್ದೀನಿ ಅಂದರೂ ಸ್ವರ್ಗದ ಬಾಗಿಲು ತೆಗೆಯಲಿಲ್ಲ. ಕೊನೆಗೆ ಏನೆಲ್ಲ ನೋಡಿ ನೋಡಿ ಎಲ್ಲವನ್ನೂ ಹೇಳಿ ಕೊನೆಗೆ ಅವ್ರು ಹೇಳಿದ್ರೆ ನಾನು ದೇವಿ ಗಂಡ ಅಂದಾಗ ಬಾಗಿಲು ತೆಗೀತು ಅಂತ ಹೇಳಿದ್ದಾರೆ. ಅದೇ ಸರ್ವಜ್ಞರು ನಂಬಿದಂತಿರಬೇಕು, ನಂಬದೇ ಇರಬೇಕು, ಇಂಬರಿದು ಎಚ್ಚರದಿಂದಿರಬೇಕು, ಹೆಣ್ಣು ಸಹ ನಂಬಿ ಕೆಟ್ಟ ಪರಮಾರ್ಥ ಅಂತ ಹೇಳಿದ್ದಾರೆ. ಅವ್ರು ಸರ್ವಜ್ಞ ಅನ್ನುವಾಗ ಆ ಹೆಣ್ಣನ್ನ ಅಷ್ಟು ಹೊಗಳಿದ್ದಾರೆ. ಈ ಕಡೆ ಪರಮಾರ್ಥ ಅಂತೂ ಅವ್ರು ಬೇಕಾದಷ್ಟು ಸಾಹಿತ್ಯ ಎಲ್ಲ ಬರೆಯೋದ್ರೊಳಗೆ ತುಂಬ ಹೆಸರುವಾಸಿಯಾಗಿರುವ ಶಿವಯೋಗಿ ಹಿರೇಮಠ ಅವರು. ಶಿವಯೋಗಿ ಹಿರೇಮಠ ಅವರು ಅದು ಸತ್ಯನೇ. ಒಬ್ಬ ಮನೆಗೆ ಸೊಸೆ ಬರ್ತಾಳೆ, ಆ ಚಿಕ್ಕ ಮಗುವಿಗೆ ಮುತ್ತು ಕೊಡ್ತಾಳೆ, ತುತ್ತು ಕೊಡ್ತಾಳೆ. ಆಮೇಲೆ ವರ್ಣನೀಯವಾದ ಇನ್ನೆಲ್ಲದ ವರ್ಣನೆಯನ್ನು ಮಾಡ್ತಾಳೆ ಮಗುವಿನ ಬಗ್ಗೆ. ನೀವೆಲ್ಲ ಅನುಭವಕ್ಕೆ ಬಂದಿರೋದೆ. ಆ ಮಗು ತಾಯಿ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತದೆ. ಅತ್ತೆ ಸೊಸೆ ಒಂದು ಸಾಮರಸ್ಯದ ಬದುಕಲ್ಲಿ ಬಾಳ್ತಾ ಇರುವಾಗ ಕೆಲವರು ಸಮಾಜ ಸಾಧಕರು ಅವರ ಸ್ವಾರ್ಥಕ್ಕೆ ಜಗಳ ಹಚ್ಚೋದುಂಟು. ನಾವೆಲ್ಲ ನೋಡಿರ್ತೀವಿ ಸಾಮಾಜಿಕ ವಿಷಯದಲ್ಲಿ. ಹಾಗಾಗಿ ಮಂಜುನಾಥ್ ಸರ್ ಹೇಳಿದರು, ಮುತ್ತು ಕೊಟ್ಟವಳೆ ಮತ್ತು ಮುಂದೆ ತುತ್ತು ಕೊಡ್ತಾಳೆ ಅಂಥೇಳಿ. ಅದು ಸತ್ಯನೇ. ಒಬ್ಬ ಮನೆಗೆ ಸೊಸೆ ಬರ್ತಾಳೆ, ಆ ಚಿಕ್ಕ ಮಗುವಿಗೆ ಮುತ್ತು ಕೊಡ್ತಾಳೆ, ತುತ್ತು ಕೊಡ್ತಾಳೆ. ಆಮೇಲೆ ವರ್ಣನೀಯವಾದ ಇನ್ನೆಲ್ಲದ ವರ್ಣನೆಯನ್ನು ಮಾಡ್ತಾಳೆ ಮಗುವಿನ ಬಗ್ಗೆ. ನೀವೆಲ್ಲ ಅನುಭವಕ್ಕೆ ಬಂದಿರೋದೆ. ಆ ಮಗು ತಾಯಿ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತದೆ.